ಯಾರಿಗೆ ತಾನೇ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಜೊತೆ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಇರಬೇಕಂತ ಇಷ್ಟ ಇರಲ್ಲ ಹೇಳಿ. ನನಗಂತೂ ತುಂಬಾ ಇಷ್ಟ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ದಿಸ್ ಇಸ್ ಡೇ 25 ಆಫ್ 75 ಡೇಸ್ ಹ್ಯಾಟ್ ಚಾಲೆಂಜ್. ಸೊ ನೀವು ನೆನ್ನೆ ನೋಡಿದ್ರಿ, ಥರ್ಸ್ಡೇ ಹಾಫ್ ಅ ಡೇ ಇದ್ದಿದ್ದರಿಂದ ಐ ಕೇಮ್ ಬ್ಯಾಕ್ ಫ್ರಮ್ ದ ಕಾಲೇಜ್. ಮನೆಗೆ ಬಂದಿದ್ದೆ ಆ್ಯಂಡ್ ಫ್ರೈಡೇ ಲೀವ್ ಇತ್ತು, ವಿಚ್ ಈಸ್ ಅಫಿಷಿಯಲಿ ಅ ಗವರ್ನಮೆಂಟ್ ಹಾಲಿಡೇ. ನಾನು ರಜೆ ಹಾಕಿರಲಿಲ್ಲ, ಬಟ್ ಸ್ಯಾಟರ್ಡೇಗೆ ಐ ಹ್ಯಾವ್ ಟೇಕನ್ ಅ ಲೀವ್ ಬಿಕಾಸ್ ತಿರ್ಗಾ ಫ್ರೈಡೇ ಇಲ್ಲಿ ಮೆಸಪ್ ಟ್ರಿಪ್ಪಿಗೆ ಬಂದಿದ್ವಿ. ಸೊ ಮೆಸಪ್ ಆಗುತ್ತೆ ಅಂತ ಹೇಳಿ ನಾನು ಸ್ಯಾಟರ್ಡೇ ಆಲ್ರೆಡಿ ಲೀವ್ ಹಾಕಿದ್ದೆ. ಆ್ಯಂಡ್ ದೆನ್ ನಾವೆಲ್ಲರೂ ಇಲ್ಲಿ ಫ್ಯಾಮಿಲಿ ಎಲ್ಲಿ ಗೆಟ್ ಟುಗೆದರ್ ಆಗಿದ್ವಿ ಅಂತಂದರೆ, ಅಪ್ಪ ಬಂದು ಲೈಕ್ ನಮ್ಮ ದೊಡ್ಡಪ್ಪ ಏನಿದ್ದಾರೆ ಅವ್ರು ಬಂದು ದೇ ಹ್ಯಾವ್ ಅ ಫ್ರೆಂಡ್ಸ್ ಗ್ಯಾಂಗ್ ವೆರ್ ದೇ ಆಲ್ ಗೆಟ್ ಟುಗೆದರ್ ಫಾರ್ ಒನ್ ಪರ್ಟಿಕ್ಯುಲರ್ ಟೈಮ್. ಅಂದರೆ ಒನ್ ಟೈಮ್ಗೆ ಎಲ್ಲರೂ ಒಂದು ವೆಕೇಷನ್ ಅಂತ ಹೇಳಿ ಹೋಗ್ತಾರೆ. ಸೊ ಇಲ್ಲಿ ನಾವು ಒಂದು ಗ್ರೀನ್ ಟಚ್ ರೆಸಾರ್ಟ್ ಅಂತ, ವಿಚ್ ಈಸ್ ಮಳವಳ್ಳಿ ಸೈಡ್ ಇರೋದು ಗ್ರೀನ್ ಟಚ್ ರೆಸಾರ್ಟ್ ಅಂತ. ಪ್ರಾಪರ್ ಲೊಕೇಶನ್ ಗೊತ್ತಿಲ್ಲ, ನಾನು ಯಾರಿಗಾದ್ರೂ ಲೊಕೇಶನ್ ಬೇಕು ಅಂತ ನಾನು ಲಿಂಕ್ ಅಂತ ಕಾಮೆಂಟ್ ಮಾಡಿ ನಾನು ನಿಮಗೆ ಲೊಕೇಶನ್ ತಿಳಿಸ್ಕೊಡ್ತೀನಿ. ಸೊ ನಾವೆಲ್ಲರೂ ಆವಾಗವಾಗ ಮೀಟ್ ಆಗ್ತಿರ್ತೀವಿ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಫಂಕ್ಷನ್ ನನ್ನ ಅಪ್ಪ ಅವ್ರ ಫ್ರೆಂಡ್ಸ್ ಜೊತೆಗೆ ಅಟೆಂಡ್ ಆಗ್ತಿರೋದು. ಇಟ್ ವಾಸ್ ಫನ್ ಫಿಲ್ಡ್ ಡೇ ಅಂತಲೇ ಹೇಳ್ಬೋದು. ವಿ ಆ್ಯಕ್ಚುಲಿ ಸ್ಪೆಂಟ್ ವೆರಿ ವೆಲ್, ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಜೊತೆ. ಅಂದರೆ ನಾನು, ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ ಆ್ಯಂಡ್ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಇದ್ವಲ್ಲ. ಸೊ ಇಟ್ ವಾಸ್ ಲೈಕ್ ವೆರಿ ಗುಡ್, ವೆರಿ ಹ್ಯಾಪಿ. ನನಗೆ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಆಫ್ಟರ್ ನನ್ನ ತಮ್ಮ ಬೇರೆ, ಅಂದರೆ ನಮ್ಮ ದೊಡ್ಡಮ್ಮನ ಮಗ ಬೇರೆ, ಹಿ ಹ್ಯಾಸ್ ಕಂಪ್ಲೀಟೆಡ್ ಇಸ್ 10th ಬೋರ್ಡ್ ಎಕ್ಸಾಮ್ಸ್. ಸೊ ಅವನು ಕೂಡ ಕಂಗ್ರ್ಯಾಚುಲೇಟ್ ಮಾಡಿರಲಿಲ್ಲ. ಐ ವೆಂಟ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟೆಡ್ ಹಿಮ್. ಆ್ಯಂಡ್ ಅವ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನು ಎತ್ತ ಅಂತೆಲ್ಲ ತಿಳ್ಕೊಂಡು, ಆ್ಯಂಡ್ ಐ ಗೈಡೆಡ್ ಹಿಮ್ ಸಮ್ ಹೌ ಥ್ರೂ ಇಸ್ ನೆಕ್ಸ್ಟ್ ಸ್ಟಡೀಸ್. ಅದಾದಮೇಲೆ ಇಷ್ಟೆಲ್ಲ ಆಯಿತು. ಬಟ್ ನಾವೇನು ಮಾಡಿದ್ವಿ, ಅಲ್ಲಿಂದ ಡೈರೆಕ್ಟ್ ನಾವು ಆನೇಕಲ್ಗೆ ಬರಲಿಲ್ಲ. ವಿ ಜಸ್ಟ್ ವೆಂಟ್ ಬ್ಯಾಕ್ ಟು ಅಜ್ಜಿ ಮನೆಗೆ ಹೋದ್ವಿ. ಲೈಕ್ ನನಗಂತೂ ತುಂಬ ಅಂದರೆ ತುಂಬ ದಿವಸ ಆಗೋಗಿತ್ತು ಅಜ್ಜಿ ಮನೆಗೆ ಹೋಗಿ. ಐ ಫೆಲ್ಟ್ ರಿಯಲಿ ಹ್ಯಾಪಿ ಗೈಸ್. ಆ ಫೀಲ್ ಏನಿರುತ್ತೆ ಅಲ್ಲಿ ಹೋದಾಗ, ಹೋಮ್ ಫೀಲ್ ಅನ್ನೋದು, ಕಂಪ್ಲೀಟ್ ಫೀಲ್ ಅನ್ನೋದು. ಸೊ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ಫ್ಯಾಮಿಲಿ ಅವರೆಲ್ಲ ಸೇರಿ ದಸರಾ ಟೈಮಲ್ಲೋ ಅಥವಾ ಯುಗಾದಿಗೋ, ಆಯುಧ ಪೂಜೆ, ಈ ಥರ ಟೈಮಲ್ಲಿ ವಿ ಯೂಸ್ ಟು ಗೆಟ್ ಟುಗೆದರ್, ಆ ಫ್ಯಾಮಿಲಿ ಗೆಟ್ ಟುಗೆದರ್ ಅನ್ನೋದು ಮಾಡ್ತಿದ್ವಿ. ಬಟ್ ನೌ ಡೇಸ್ ಕಮ್ಮಿ ಆಗಿದೆ. ನಮ್ಮ ಮುತ್ತಜ್ಜಿ ಯಾವಾಗ ತೀರ್ಕೊಂಡ್ರು, ಸೊ ಶಿ ಈಸ್ ನಾಟ್ ವಿತ್ ಅಸ್ ರೈಟ್ ನೌ. ಅವ್ರು ತೀರ್ಕೊಂಡಾದ್ಮೇಲೆ ನಾವು ಫ್ಯಾಮಿಲಿ ಅವರೆಲ್ಲ ಸೇರೋದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಹೋಪ್ಫುಲಿ ನಾವೆಲ್ಲ ಇನ್ನು ನೆಕ್ಸ್ಟ್ ಏನಂತೀವಿ, ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಹಬ್ಬ, ಊರಹಬ್ಬ ಇದ್ದಾಗ ಸೇರ್ತೀವಿ ನಮ್ಮ ಫ್ಯಾಮಿಲಿಯವರೆಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇಫ್ ಇನ್ ಕೇಸ್ ನಾವೆಲ್ಲರೂ ಏನಾದರೂ ಮೀಟ್ ಆದರೆ ಗೈಸ್, ಫಾರ್ ಶೋರ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ನಮ್ಮ ಅಜ್ಜಿ ಮನೆ. ಆ್ಯಂಡ್ ಹಿಂಗಿರುತ್ತೆ, ಲೈಕ್ ಎಲ್ಲರೂ ಮನೆ ತುಂಬ ನಗು, ಅದೇನಿರುತ್ತೆ ಆ ಊರಿನ ವೈಬ್ಸೇ ಬೇರೆ ಅಂತ ಹೇಳ್ಬೋದು. ಸೀರಿಯಸ್ಲಿ ಐ ಲವ್ ಇಟ್ ಸೋ ಮಚ್. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ನಮ್ಮ ಅಜ್ಜಿ ಮನೆ ಆ್ಯಂಡ್ ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಇನ್ನೂ ತಿಳ್ಕೊಳ್ಬೇಕು ಅಂತಂದರೆ ಫ್ಯಾಮಿಲಿ ಅಂತ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ವೀಡಿಯೋಸ್ ಕೊಡ್ತೀನಿ. ದಟ್ಸ್ ಆಲ್ ಫಾರ್ ಟುಡೇ. ಟಿಲ್ ಟುಮಾರೋ, ಬಾಯ್.